ಸಿಪಿ ಯೋಗೇಶ್ವರ್ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಚನ್ನಪಟ್ಟಣ ತಾಲೂಕಿನಾದ್ಯಂತ ಅಂದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥರವರನ್ನು ಗೆಲ್ಲಿಸಲು ಪಣ ತೊಟ್ಟಿದ್ದಾರೆ. ಆರಂಭದಿಂದಲೂ ಇಂದಿನವರೆಗೂ ಈಗಾಗಲೇ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಅವರು ಪ್ರಚಾರದ ಭರಾಟೆಯಲ್ಲಿ ತೊಡಗಿದ್ದಾರೆ. ಚನ್ನಪಟ್ಟಣ ಅಂದರೆ ಬೆಂಗಳೂರು ಗ್ರಾಮಾಂತರ ಅಷ್ಟೇ ಅಲ್ಲದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಡಿಸುವಲ್ಲೂ ಸಹ ಅವರು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಮಂಡ್ಯದಲ್ಲೂ ಸಹ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಲು ಒಳತಂತ್ರಗಳನ್ನ ಹಾಗೂ ಬಳಗವನ್ನ ತಮ್ಮ ವಶದಲ್ಲಿರಿಸಿಕೊಂಡು ಮಂಡ್ಯದಲ್ಲೂ ಸಹ ಅದೇ ತಂತ್ರವನ್ನ ಉಪಯೋಗಿಸುತ್ತಿದ್ದಾರೆ ಎಂದು ತಮ್ಮ ಆಪ್ತ ಬಳಗಗಳು ಹೇಳ್ತಾ ಇವೆ. ಇದಕ್ಕೆಲ್ಲ ಕಾರಣ ಎಲ್ರಿಗೂ ಗೊತ್ತಿದೆ ಅಂತ ನಾನು ಸಹ ಭಾವಿಸ್ತೇನೆ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಗೌರ ಶ್ರೀನಿವಾಸ್, ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್. ಪ್ರಿಯ ವೀಕ್ಷಕರೇ, ನಾನು ಇಷ್ಟೊತ್ತು ಹೇಳಿದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಿಪಿ ಯೋಗೇಶ್ವರ್ ಅವರ ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಳ್ಳಕ್ಕೆ ಬಂದಿದ್ದೀನಿ. ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಎರಡೂ ಕ್ಷೇತ್ರಗಳು ಭಾರತದಾದ್ಯಂತ ಒಂದು ಹೆಸರನ್ನು ಗಳಿಸ್ಕೊಳ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಚುನಾವಣಾ ಸಂದರ್ಭದಲ್ಲಿ, ಅದರಲ್ಲೂ ಲೋಕಸಭಾ ಸಮರದಲ್ಲಂತೂ ಬಹುತೇಕ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಯಾವಾಗಲೂ ಮುಂಚೂಣಿಯಲ್ಲಿರ್ತವೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಬ್ರದರ್ಸ್ ಎಂದೇ ಬಿಂಬಿತವಾಗಿರುವಂತಹ ಕಾಂಗ್ರೆಸ್ಗಿಂತಲೂ ಹೆಚ್ಚು ವರ್ಚಸ್ಸನ್ನು ಹೊಂದಿರುವಂತಹ ಡಿ.ಕೆ. ಬ್ರದರ್ಸ್ ಅಂದರೆ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರ ಪ್ರಾಬಲ್ಯ ಹೆಚ್ಚಿರೋದ್ರಿಂದ, ಡಿ.ಕೆ. ಸುರೇಶ್ ಸ್ವತಃ ಅಭ್ಯರ್ಥಿಯಾಗಿರೋದ್ರಿಂದ ಅವರ ಪ್ರತಿಸ್ಪರ್ಧಿಯಾಗಿ, ವಿರುದ್ಧ ಅನ್ನೋದಕ್ಕಿಂತ ಪ್ರತಿಸ್ಪರ್ಧಿ ಅನ್ನೋದು ಸೂಕ್ತ ಅಂತ ನನ್ನ ಭಾವನೆ, ಪ್ರತಿಸ್ಪರ್ಧಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ರವರು ಸ್ಪರ್ಧೆ ಮಾಡಿದ್ದಾರೆ. ಇವರಿಬ್ಬರು ಪ್ರತಿಸ್ಪರ್ಧಿ ಆಗಿರೋದ್ರಿಂದ ಆಟೋಮೆಟಿಕ್ ಆಗಿ ಬೆಂಗಳೂರು ಗ್ರಾಮಾಂತರ ಅತಿ ವೇಗವನ್ನು ಪಡೆದುಕೊಂಡಿದೆ. ಅದೇ ರೀತಿಯಲ್ಲಿ ಸ್ವಾಭಿಮಾನಿ ಎಂದೇ ಪ್ರಖ್ಯಾತರಾಗಿದ್ದಂತಹ ಸುಮಲತಾರ ಅವರು ಸಹ ಕೊನೆ ಗಳಿಗೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿರೋದ್ರಿಂದ ಮಂಡ್ಯದಲ್ಲೂ ಸಹ ಭರಾಟೆ ಜೋರಾಗಿದೆ. ಸಿಪಿ ಯೋಗೇಶ್ವರ್ ಅವರ ಆಪ್ತ ಬಳಗ ಹೇಳುವ ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಗೆದ್ರೆ ಮಾತ್ರ ಇಲ್ಲಿ ಉಪಚುನಾವಣೆ ಸಾಧ್ಯ ಆಗುತ್ತೆ. ಆ ಉಪಚುನಾವಣೆಯಲ್ಲಿ ಈಗಾಗಲೇ ಮೈತ್ರಿ ಮಾಡಿಕೊಂಡಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮತ್ತೆ ಉಪಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡ್ತಾರೆ. ಮತ್ತೆ ಸಿಪಿ ಯೋಗೇಶ್ವರ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಉಪಚುನಾವಣೆ ಬಂದ್ರೆ ಮೈತ್ರಿ ಹೀಗೆ ಉಳ್ಕೊಂಡ್ರೆ ಖಂಡಿತವಾಗ್ಲೂ ಅವರು ಉಪಚುನಾವಣೆಯಲ್ಲಿ ಗೆದ್ದು ಶಾಸಕರಾಗ್ತಾರೆ. ಹಲವಾರು ಬಾರಿ ಸಿಪಿ ಯೋಗೇಶ್ವರ್ ಅವರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಂತ ಸಂದರ್ಭದಲ್ಲಿ ನಾನು ರಾಷ್ಟ್ರ ರಾಜಕಾರಣವನ್ನು ಒಲ್ಲೆ, ನನಗೆ ರಾಜ್ಯ ರಾಜಕಾರಣವೇ ಸೂಕ್ತ, ನಾನು ರಾಜ್ಯ ರಾಜಕಾರಣದಲ್ಲೇ ಇರುತ್ತೇನೆ ಎಂದು ಬಹುತೇಕ ಬಾರಿ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಚುನಾವಣೆ ಬಂದಂತ ಸಂದರ್ಭದಲ್ಲೂ ಸಹ ಯಾರಿಗೆ ಬೇಕಾದರೂ ನೀವು ಟಿಕೆಟ್ ಕೊಡಿ, ನಾನು ಬೆಂಬಲವಾಗಿ ನಿಲ್ತೇನೆ, ನನಗೆ ರಾಷ್ಟ್ರ ರಾಜಕಾರಣ ಬೇಡ ಅಂತಲೇ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಜಾನೆಯಿಂದ ರಾತ್ರಿವರೆಗೂ ಪ್ರತಿನಿತ್ಯವೂ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಗ್ರಾಮಗಳಿಗೆ ಭೇಟಿ ನೀಡೋ ಮೂಲಕ ಅವರು ಪ್ರಚಾರವನ್ನು ಆರಂಭಿಸಿದ್ದಾರೆ. ನೀವು ಪ್ರತಿನಿತ್ಯನೂ ನೋಡ್ಬೋದು, ಎಲ್ಲೋ ಅಪರೂಪಕ್ಕೊಮ್ಮೆ ರಾಮನಗರ, ಕನಕಪುರಕ್ಕೆ ಕಾಲಿಡ್ತಾ ಇರೋದನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಪ್ರಚಾರವನ್ನು ಚನ್ನಪಟ್ಟಣ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ವೀಕ್ಷಕರೇ, ತಮಗೊಂದು ಮಾಹಿತಿಯನ್ನು ಹೇಳಬೇಕು. ಸಿಪಿ ಯೋಗೇಶ್ವರ್ ಅವ್ರನ್ನ ಯಾರು ಯಾವ ರೀತಿ ಯಾವಾಗ ಒಪ್ಕೋತಾರೋ, ಅಥವಾ ಇನ್ಕ್ಲೂಡ್ ನನ್ನ ಸಮೇತ ನಾನು ಎಲ್ಲ ರೀತಿಯಲ್ಲಿ ಒಪ್ಕೊಳ್ಳೋಕ್ಕಾಗದೇ ಇದ್ರು ಸಹ ನೀರಾವರಿ ವಿಷಯ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ವಿರೋಧಿಯೂ ಸಹ ಒಪ್ಕೊಳ್ಳಬೇಕು. ಇಡೀ ರಾಜ್ಯ ಬರಗಾಲದಿಂದ ತತ್ತರಿಸ್ತಾ ಇದ್ರು ಸಹ ಚನ್ನಪಟ್ಟಣ ತಾಲೂಕಿನ ಕೆರೆ ಕಟ್ಟೆಗಳು ತುಂಬಿ ಇವತ್ತು ರೈತನ ಬದುಕು ಹಸನಾಗಲಿಕ್ಕೆ ಸಾಧ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಬಹುತೇಕ ರೈತರು ಸಿಪಿ ಯೋಗೇಶ್ವರ್ ಶಾಸಕರಾಗಿದ್ದರೆ, ಸರ್ಕಾರ ಬಂದು ಮಂತ್ರಿಯಾಗಿದ್ದರೆ ನಮ್ಗೆ ಮತ್ತಷ್ಟು ಅನುಕೂಲ ಆಗ್ತಾ ಇತ್ತು ಅನ್ನೋದನ್ನು ಅಲ್ಲಗಳೆಯುವಂತನೇ ಇಲ್ಲ. ಇದು ಬಹುತೇಕ ರೈತರ ಬೇಡಿಕೆಯಾಗಿದೆ ಅಂದರೂ ತಪ್ಪಲ್ಲ. ಆತ್ಮೀಯ ಬಳಗವನ್ನು ಸಹ ಇಲ್ಲ, ಸಿಪಿ ಯೋಗೇಶ್ವರ್ ಮಾಡಿರುವಂಥ ಇದೊಂದು ಕಾರ್ಯವನ್ನು ನಾವು ಎಂದಿಗೂ ಮರೆಯಲ್ಲ, ನಮ್ಮ ಇಡೀ ತಾಲೂಕು ನಳನಳಿಸ್ತಾ ಇದೆ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಓಡಾಟವನ್ನ ಸಿಪಿ ಯೋಗೇಶ್ವರ್ ಅವರು ಹಮ್ಮಿಕೊಂಡಿದ್ದಾರೆ. ಅಷ್ಟೇ ಸಾಕ? ಖಂಡಿತ ಇಲ್ಲ. ನಾವು ಮೊದಲೇ ಹೇಳಿದ ಹಾಗೆ ಮಂಡ್ಯದಲ್ಲೂ ಸಹ ಅವರು ಒಳತಂತ್ರವನ್ನ, ಕಾರ್ಯತಂತ್ರವನ್ನ ರೂಪಿಸಿದ್ದಾರೆ ಎಂದು ಅವರ ಆಪ್ತ ಬಳಗ ಹೇಳ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಅಲ್ಲೂ ಸಹ ಗೆಲ್ಲಿಸಬೇಕು. ಮೈತ್ರಿ ಹೀಗೆ ಮುಂದುವರೆದ್ರೆ ಮಂಜುನಾಥ್ ಮತ್ತು ಕುಮಾರಸ್ವಾಮಿ ಅವರು ಇಬ್ರು ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾದ್ರೆ, ನನಗೂ ಇಲ್ಲೊಂದು ಅವಕಾಶ ಸಿಕ್ಕಿದ್ರೆ ನಾನು ಚನ್ನಪಟ್ಟಣ ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಮನಗರ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅನ್ನೋ ಒಂದು ಒಳ ಮನಸ್ಸು ಅವರಿಗಿದೆ. ಹಾಗಾಗಿ ಚನ್ನಪಟ್ಟಣ ನಗರ ಸೇರಿದಂತೆ ತಾಲೂಕಿನಾದ್ಯಂತ
ಅವರು ಪ್ರತಿ ದಿನವೂ ಪ್ರಚಾರದ ಭರಾಟೆಯಲ್ಲಿ ತೊಡಗಿದ್ದಾರೆ. ಹಾಗಾಗಿ ಮತದಾರ ಏನು ಮಾಡ್ತಾನೆ, ಇನ್ನು ಕೇವಲ ಬೆರಳೆಣಿಕೆ ದಿನಗಳಿದೆ. ಈ ಬೆರಳೆಣಿಕೆ ದಿನಗಳಲ್ಲಿ ಮತದಾರ ಯಾರ ಪರ ನಿಲ್ತಾನೆ, ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯದಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಪ್ರತಿಸ್ಪರ್ಧಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್, ಇವರಿಬ್ಬರಲ್ಲಿ ಯಾರನ್ನ ಕೈ ಹಿಡಿತಾರೆ, ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಯಾರು ಕೈ ಹಿಡಿತಾರೆ ಎಂಬುದನ್ನ ಮತದಾರ ಪ್ರಭು ಹೇಳಲಿದ್ದಾನೆ. ಈ ಪ್ರಜಾಪ್ರಭುತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಭಾರತದಲ್ಲೇ, ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಎರಡೂ ಕ್ಷೇತ್ರಗಳು ಬಹಳ ರಿಂಗಣಿಸುತ್ತಿವೆ, ಬಹಳ ಪ್ರಭಾವಕ್ಕೆ ಒಳಪಟ್ಟಿವೆ, ಬಹಳಷ್ಟು ವಿಜೃಂಭಣೆಗೊಳಪಟ್ಟಿವೆ. ಎಲ್ಲೆಲ್ಲೂ ಕೇಳದಂಥ ಹೆಸರುಗಳು ಈ ಎರಡು ಕ್ಷೇತ್ರಗಳಲ್ಲಿ ಕೇಳ್ಪಡ್ತಾ ಇರೋದ್ರಿಂದ ಮತದಾರನ ನಿರ್ಧಾರವೇ ಅಂತಿಮವಾಗಿರುವುದರಿಂದ ಚುನಾವಣೆ ಮುಗಿದ ನಂತರ ಫಲಿತಾಂಶದವರೆಗೆ ಕಾದು ನೋಡೋಣ. ಯಾರ ಕೊರಳಿಗೆ ಮತದಾರ ಜಯಮಾಲೆಯನ್ನು ಹಾಕ್ತಾನೆ ಎಂದು ನೋಡೋಣ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಹಲವಾರು ಅನಿಸಿಕೆಗಳನ್ನ ಮತ್ತು ವಿವರಗಳನ್ನ ಹಂಚಿಕೊಳ್ಳಕ್ಕೆ ಬರ್ತೀನಿ. ನಮಸ್ಕಾರ.